ಬೆಂಗಳೂರು ಜನರೇ ಎಚ್ಚರ ಎಚ್ಚರ. ಸಿಲಿಕಾನ್ ಸಿಟಿಯಲ್ಲಿ 2 ದಿನ ಮಳೆ ಆಗುವಂತಹ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಬೆಂಗಳೂರು ಜನತೆ ಎಚ್ಚರದಿಂದ ಇರಬೇಕಾಗುತ್ತೆ. ಸಿಲಿಕಾನ್ ಸಿಟಿಯಲ್ಲಿ ಮತ್ತೆ 2 ದಿನ ಮಳೆಯಾಗುವಂತಹ ಮುನ್ಸೂಚನೆ, ಇನ್ನು 2 ದಿನಗಳ ಕಾಲ ಭಾರಿ ಮಳೆಯಾಗುವಂತಹ ಮುನ್ಸೂಚನೆ ಕೊಟ್ಟಿದ್ದಾರೆ. ಬೆಂಗಳೂರು ನಗರದಲ್ಲಿ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಿದ್ದಾರೆ. ಹವಾಮಾನ ಇಲಾಖೆಯಿಂದ ಯೆಲ್ಲೋ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿರುವಂತದ್ದು. ಬೆಂಗಳೂರಿಗರು ಎಚ್ಚರದಿಂದ ಇರುವಂತೆ ಸೂಚನೆಗೊಳ್ಳಲಾಗಿದೆ. ನೋಡಿ, ಬೆಂಗಳೂರು ಜನರು ಎಚ್ಚರವನ್ನು ವಹಿಸಬೇಕಾಗುತ್ತೆ. ಮತ್ತೆರಡು ದಿನ ಮಳೆಯಾಗುವಂತಹ ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ ಹವಾಮಾನ ಇಲಾಖೆಯಿಂದ. ಈಗಾಗಲೇ ರಾಜ್ಯದ 29 ಜಿಲ್ಲೆಗಳಲ್ಲೂ ಕೂಡ ಈ ಯೆಲ್ಲೋ ಅಲರ್ಟ್ ಅನ್ನು ಘೋಷಣೆ ಮಾಡಿದ್ದಾರೆ. ಸಾಕಷ್ಟು ಪ್ರಮಾಣದಲ್ಲಿ ಮಳೆಯಾಗ್ತಾ ಇದೆ. ಇದರಿಂದ ಜನಜೀವನವೇ ಅಸ್ತವ್ಯಸ್ತ ಆಗ್ತಾ ಇದೆ. ಅಲ್ಲೋಲ ಕಲ್ಲೋಲ ಸೃಷ್ಟಿ ಆಗ್ಬಿಟ್ಟಿದೆ. ನೋಡಿ, ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ. ಅದು ರಸ್ತೆನೋ ನದಿಯೋ ಕೆರೆಯೋ ಒಂದು ಗೊತ್ತಾಗ್ತಾ ಇಲ್ಲ. ಇಷ್ಟರ ಮಟ್ಟಿಗೆ ಕನ್ಫ್ಯೂಸ್ ಆಗ್ತಾ ಇದೆ. ವಾಹನ ಸವಾರರು ಕೂಡ ಪರದಾಡುವಂತಹ ಪರಿಸ್ಥಿತಿಗೆ ಒಳಗಾಗ್ಬಿಟ್ಟಿದ್ದಾರೆ. ಆ ಒಂದು ಕೆರೆಯಲ್ಲಿ ಏನಾದರೂ ವಾಹನವನ್ನು ಚಲಾಯಿಸ್ಬಿಟ್ರೆ ಆ ವಾಹನ ಎಲ್ಲ ಕೆಟ್ಟು ಹೋಗೋದ್ರಲ್ಲಿ ಎರಡು ಮಾತಿಲ್ಲ. ಮತ್ತೊಂದು ಕಡೆ ಈಗಾಗಲೇ ಬೆಂಗಳೂರಿನಾದ್ಯಂತ ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ. ಇದರಿಂದ ಸಾಕಷ್ಟು ಅನಾಹುತಗಳು ಅಪಘಾತಗಳು ಸಂಭವಿಸಿರುವಂಥದ್ದು. ಬೆಂಗಳೂರಿನಾದ್ಯಂತ ಎಲ್ಲೆಲ್ಲಿ ಮರಗಳಿದ್ದಾವೆ, ಈ ಹಳೆಯ ಮರಗಳು ಇವೆಲ್ಲವೂ ಕೂಡ ಧರಶಾಯಿ ಆಗಿಬಿಟ್ಟಿದ್ದಾವೆ. ಜಸ್ಟ್ ಒಂದೇ 1 ಗಂಟೆ ಮಳೆ ಆಯಿತು. ಇದರಿಂದ ಸಾಕಷ್ಟು ಅನಾಹುತಗಳು ಅವ್ಯವಸ್ಥೆಗಳು ಕಂಡು ಬಂದಿದ್ದಾವೆ. ರಾಜ್ಯದಲ್ಲಿ ಇವತ್ತು ನಾಳೆ ಭಾರಿ ಮಳೆಯಾಗುವಂತಹ ನಿರೀಕ್ಷೆ. ಭಾರಿ ಮಳೆ ಮುನ್ಸೂಚನೆ ಕೊಟ್ಟಿದ್ದಾರೆ ಹವಾಮಾನ ಇಲಾಖೆ. 21 ಜಿಲ್ಲೆಗಳಲ್ಲಿ 2 ದಿನ ಮಳೆ ಅಲರ್ಟ್. 16 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಿದ್ದಾರೆ. 5 ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಿದ್ದಾರೆ. ರಾಜ್ಯದಲ್ಲಿ ಮತ್ತೆ ಇವತ್ತು ನಾಳೆ ಭಾರಿ ಮಳೆಯಾಗುವಂತಹ ಮುನ್ಸೂಚನೆಯನ್ನ ಕೊಟ್ಟಿದ್ದಾರೆ ಹವಾಮಾನ ಇಲಾಖೆಯ ಅಧಿಕಾರಿ. ಎಲ್ಲರೂ ಕೂಡ ಎಚ್ಚರವನ್ನು ವಹಿಸಬೇಕಾಗುತ್ತೆ. ಅನಗತ್ಯವಾಗಿ ಓಡಾಡೋದು ಮನೆಯಿಂದ ಹೊರಗಡೆ ಈ ರೀತಿಯಾಗಿ ಮಾಡಬೇಡಿ. ಹೇಳಿ ಕೇಳಿ ಮಠ ಮಧ್ಯಾಹ್ನವರೆಗೂ ಕೂಡ ಸುಡು ಬಿಸಿಲಿರುತ್ತೆ. ತದನಂತರ ಮಳೆಯಾಗುವಂತಹ ಸಾಧ್ಯತೆ ಇದೆ. ಸೊ ಹಾಗಾಗಿ ಜನರು ಕೂಡ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಮನೆಯಿಂದ ಸುಮ್ಮನೆ ಹೊರಗಡೆ ಹೋಗೋದು, ಅನಗತ್ಯವಾಗಿ ರಸ್ತೆಯಲ್ಲಿ ಓಡಾಡೋದು, ಈ ಮರಗಳ ಕೆಳಗಡೆ ಹೋಗಿ ನಿಂತ್ಕೊಳ್ಳೋದು, ಈ ರೀತಿಯಾಗಿ ಮಾಡಬಾರ್ದು ಅಂತ ಹೇಳಿ. ಈ ಮಳೆ ಬರ್ತಾ ಇದೆ ಅಂತ ಹೇಳಿ ಈ ಮರಗಳ ಕೆಳಗಡೆ ಹೋಗಿ ನಿಂತ್ಕೊಳ್ತಾರೆ. ಆ ರೀತಿಯಾಗಿ ದಯವಿಟ್ಟು ಮಾಡಬೇಡಿ ಅಂತ. ಯಾವ ಸಂದರ್ಭದಲ್ಲಿ ಯಾವ ಮರ ಬೀಳುತ್ತೋ ಗೊತ್ತಿಲ್ಲ. ಈಗಾಗಲೇ ಕೆಲವೊಂದಿಷ್ಟು ಕಟ್ಟಡಗಳು ಶಿಥಿಲಗೊಂಡಿರ್ತವೆ. ಅದನ್ನಂತೂ ಅಧಿಕಾರಿಗಳು ಇನ್ನೂ ದುರಸ್ತಿ ಕಾರ್ಯ ಮಾಡೋದಕ್ಕೆ ಮುಂದಾಗಿರಲಿಲ್ಲ. ಯಾಕಂತಂದರೆ ಪಾಪ ಅವ್ರಿಗೆ ಮಳೆ ಬರುತ್ತೆ ಅಂತ ಏನು ಗೊತ್ತಿರಲಿಲ್ಲೇನೋ. ಹಿಂದೆ ಬೆಂಗಳೂರಿನಲ್ಲಿ ಯಾವ ರೀತಿ ದುರಂತ ಸಂಭವಿಸಿತು, ಮೊನ್ನೆ ಆದಂತಹ ಮಳೆಗೆ ಒಂದೇ 1 ಗಂಟೆಗಳ ಕಾಲ ಸುರಿದಂತಹ ಭಾರಿ ಮಳೆಗೆ ಈ ಬೌರಿಂಗ್ ಆಸ್ಪತ್ರೆಯ ಕಾಂಪೌಂಡ್ ಕುಸಿದು 8 ಜನ ಸಾವನ್ನಪ್ತಾರೆ ಅಂತಂದರೆ ಇದಕ್ಕೆ ಮೇನ್ ಕಾರಣ ಅಧಿಕಾರಿಗಳು, GBಯ ಅಧಿಕಾರಿಗಳೇ ಕಾರಣ. ಅಲ್ಲಿ ಯಾಕೆ ಅವರಿಗೆ ಅನುಮತಿಯನ್ನು ಮಾಡಿಕೊಡ್ಬೇಕಾಗಿತ್ತು, ಅನುಮತಿ ಕೊಡಬೇಕಾಗಿತ್ತು, ಕೆಲಸ ಮಾಡೋದಕ್ಕಲ್ಲಿ ಪರ್ಮಿಷನ್ ಕೊಡಬೇಕಾಗಿತ್ತು. ಸೊ ಈ ರೀತಿಯಾಗಿ ಆಗಬಾರ್ದು ಅನ್ನುವಂತಹ ಕಾರಣಕ್ಕಾಗಿ ಈಗ ಮುಂಜಾಗ್ರತೆ ಕ್ರಮವನ್ನು ವಹಿಸ್ತಿದ್ದಾರೆ ಹವಾಮಾನ ಇಲಾಖೆಯ ಅಧಿಕಾರಿಗಳು. ಯಾರು ಕೂಡ ಓಡಾಡಬೇಡಿ. ಈಗ ಸಾಕಷ್ಟು ಪ್ರಮಾಣದಲ್ಲಿ ಮಳೆಯಾಗುವಂತಹ ನಿರೀಕ್ಷೆ ಇದೆ. ಒಂದು ಕಡೆ ಜನಜೀವನವೇ ಅಸ್ತವ್ಯಸ್ತ ಆಗಿದೆ. ಕೆಲವೊಂದು ಜಿಲ್ಲೆಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಮಳೆಯಾಗುವಂತಹ ಸಾಧ್ಯತೆ ಇದೆ.